ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ ರೀ. ಇವತ್ತಿನ ವಿಡಿಯೋದಾಗ ನಾವು ಕಹಿ ಅಂದ್ರೆ ಓಡೋಗೋರು ಸಹ ಈ ಪಲ್ಯನ ರೊಟ್ಟಿ ಚಪಾತಿ ಜೊತೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಬರ್ರಿ ಕಹಿ ಇಲ್ದಂಗೆ ಭಾಳ ರುಚಿಯಾಗಿ ಹಾಗಲಕಾಯಿ ಪಲ್ಯನ ಹೆಂಗೆ ಮಾಡೋದಂತ ನೋಡೋಣ್ರಿ. ಈ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ರೀ. ಈ ಪಲ್ಯ ಮಾಡೋಕ್ಕೆ ನಾನು ಒಂದು 1/4 kg ಹಾಗಲಕಾಯಿ ತಗೊಂಡು ನೀರೊಳಗೆ ಚೆನ್ನಾಗಿ ತೊಳೆದು ಹಿಂಗೆ ಕಟ್ ಮಾಡಿ ಇಟ್ಕೊಂಡನ್ರಿ. ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿಬಿಟ್ಟು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು 15 ನಿಮಿಷ ಹಂಗೆ ಇಡ್ತೇನೆ ರೀ. ಅವಾಗ ಅದು ಕಹಿ ಎಲ್ಲ ಬಿಡ್ಕಂತದ್ರಿ. ಈಗ ಈ ಪಲ್ಯಕ್ಕೆ ಮಸಾಲ ಮಾಡೋಣ್ರಿ. ಅದಕ್ಕೆ ಶೇಂಗಾ ಕಾಳು, ಎಳ್ಳು, ಕೊತ್ತಂಬರಿ ಕಾಳು, ಕೊಬ್ಬರಿ, ಚಕ್ಕಿ ಮತ್ತು ಮೆಣಸ್ಕಾಳು ತಗೊಂಡನ್ರಿ. ಮೊದಲು 1-2 ಸ್ಪೂನಷ್ಟು ಶೇಂಗಾ ಕಾಳನ್ನ ಹುರ್ಕೊಳ್ಳೋಣ್ರಿ. ಆಮೇಲೆ ಶೇಂಗಾ ಹುರಿದ್ಮೇಲೆ 1 ಸ್ಪೂನ್ ಎಳ್ಳು, 1 ಸ್ಪೂನ್ ಕೊತ್ತಂಬರಿ ಕಾಳು, 1-2 ಮೆಣಸ್ಕಾಳು, ಒಂದು ಸ್ವಲ್ಪ ಚಕ್ಕೆ ಮತ್ತು 1 ಸ್ಪೂನಷ್ಟು ಒಣ ಕೊಬ್ಬರಿ ಹಾಕ್ಕೊಂಡು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ್ರಿ. ಈಗ ಇದನ್ನ ತಣ್ಣಗೆ ಹಾಕ್ಬಿಟ್ಟು ಕಡಾಯಿಗೆ 3-4 ಸ್ಪೂನಷ್ಟು ಎಣ್ಣೆ ಹಾಕನ್ರಿ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, 1 ಈರುಳ್ಳಿ, 5-6 ಗೋಡಂಬಿ, ನಂತರ ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಟೊಮೊಟೊ, 1-2 ಎಳೆಯಷ್ಟು ಕರಿಬೇವು, ಆಮೇಲೆ 1 ಸ್ಪೂನಷ್ಟು ಇದಕ್ಕೆ ಸೋಂಪು ಕಾಳು ಹಾಕೋಬೇಕ್ರಿ. ಇಷ್ಟು ಹಾಕಿದ ಮೇಲೆ ಎಣ್ಣೆ ಒಳಗೆ ನೀಟಾಗಿ ಬಾಡಿಸ್ಕೋಬೇಕ್ರಿ. ಇಷ್ಟು ಎಣ್ಣೆ ಒಳಗೆ ಹುರ್ಕೊಂಡ್ರೆ ಸಾಕ್ರಿ. ಇದನ್ನು ತಣ್ಣಗೆ ಹಾಕ್ಬಿಡನ್ರಿ. ಈಗ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ರಿ, ಆ ಮಸಾಲಾನ ಪುಡಿ ಮಾಡ್ಕೊಂಬರೋಣ ಬರ್ರಿ. ಒಂದು ಸ್ವಲ್ಪ ತರಿಯಾಗಿ ಮಾಡ್ಕೊಂಡ್ರೆ ಸಾಕ್ರಿ. ಆಮೇಲೆ ಈರುಳ್ಳಿ ಟೊಮೊಟೊ ಮಸಾಲನೂ ತಣ್ಣಗಾಗೈತ್ರಿ, ಅದನ್ನು ಮಿಕ್ಸಿ ಮಾಡ್ಕೊಂಬರೋಣ್ರಿ. ಈಗ ಪಲ್ಯ ಮಾಡೋಕ್ಕೆ 2 ಮಸಾಲ ರೆಡಿ ಆಗೈತ್ರಿ. ನೋಡ್ರಿ ಒಂದು 15 ನಿಮಿಷದಾಗ ಯಾವ ಥರ ಇಲ್ಲಿ ಕಹಿ ಎಲ್ಲ ಬಿಡ್ಕೊಂಡೈತಿ ಅಂತ. ಈ ಥರ ಕಹಿ ಎಲ್ಲ ತೆಗೆದು ಪಲ್ಯ ಮಾಡಿದ್ರೆ ಪಲ್ಯ ಭಾಳ ಟೇಸ್ಟ್ ಬರ್ತೈತ್ರಿ. ಕಹಿ ಕಡಿಮೆ ಆಕತ್ರಿ. ಹಾಗಲಕಾಯಿ ಒಳಗೆ ಕ್ಯಾಲೋರಿ ತುಂಬ ಕಡಿಮೆ ಇರ್ತೈತ್ರಿ, ನಾರಿನಾಂಶ ಜಾಸ್ತಿ ಇರ್ತೈತ್ರಿ. ಅದಕ್ಕೆ ಇದು ಜೀರ್ಣ ಶಕ್ತಿನ ಹೆಚ್ಚಿಗೆ ಮಾಡ್ತೈತಿ ಮತ್ತು ಮಲಬದ್ಧತೆನ ನಿವಾರಿಸ್ತೈತ್ರಿ. ನೋಡ್ರಿ ಕಹಿನೆಲ್ಲ ಹಿಂಗೆ ತಕ್ಕೊಂಬಿಡ್ಬೇಕ್ರಿ. ಇತ್ತಾಗ ನಾನು 3-4 ಸ್ಪೂನಷ್ಟು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈಗ ಕಹಿ ಎಲ್ಲ ತೆಗೆದು ಇಟ್ಕೊಂಡಿರ ಹಾಗಲಕಾಯಿನ ಹಾಕಾಕತ್ತನ್ರಿ. ನೋಡ್ರಿ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ನಾವು ಎಣ್ಣೆ ಒಳಗೆ ಎಷ್ಟು ಚೆಂದಾಗಿ ಹುರಿತೀವ ಪಲ್ಯ ಅಷ್ಟು ಟೇಸ್ಟ್ ಬರ್ತೈತ್ರಿ. ಮೀಡಿಯಮ್ ಫ್ಲೇಮ್ ಒಳಗೆ ಹಿಡ್ಕೊಂಡು ಒಂದು 5 ನಿಮಿಷ ಚಂದಂಗೆ ಹುರ್ಕೋಬೇಕ್ರಿ. ನಾನು ಇತ್ತಾಗ ಒಂದು ಕಡಾಯಿ ಇಟ್ಟೇನ್ರಿ. ಆ ಕಡಾಯಿಗೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ, ಆಮೇಲೆ 1-2 ಹಸಿಮೆಣ್ಸಿನ್ಕಾಯಿನ ಉದ್ದುಗೆ ಹೆಚ್ಕೊಂಡು ಹಾಕೋಣನ್ರಿ. ಆಮೇಲೆ 1 ಎಳೆಯಷ್ಟು ಕರಿಬೇವನ್ನ ಹಾಕೊಳಕತ್ತನ್ರಿ. ಆಮೇಲೆ ಈ ಹುರಿದಿಟ್ಕೊಂಡಿದ್ವಲ್ರಿ ಹಾಗಲಕಾಯಿನ ಅದನ್ನು ಮಿಕ್ಸ್ ಮಾಡ್ಕೊಳಕತ್ತನ್ರಿ. ನೋಡ್ರಿ ಹಾಗಲಕಾಯಿ ಎಣ್ಣೆ ಒಳಗೆ ಎಷ್ಟು ಸಾಫ್ಟ್ ಆಗ್ಯಾವು. ಇದಕ್ಕೆ 1 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕೊಳಕತ್ತನ್ರಿ. ಇದಕ್ಕೆ 1-2 ಸ್ಪೂನು ಅಚ್ಕಾರದ ಪುಡಿ ಹಾಕೇನ್ರಿ. ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ನಾವು 2 ಮಸಾಲಾನ ರುಬ್ಬಿಡ್ಕೊಂಡಿದ್ವಲ್ರಿ, ಈರುಳ್ಳಿ ಮತ್ತು ಟೊಮೊಟೊದ ಮಸಾಲ, ಅದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಅದಾದಮೇಲೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ರಿ, ಆ ಮಸಾಲನೂ ಸಹ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಈಗ ಇದಕ್ಕೆ ಒಂದು 3-4 ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ಯಾನ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ನಾವು ಹಾಗಲಕಾಯಿನ ಕಹಿ ತೆಗಿಯಕ್ಕೆ ಇಟ್ಟಿದ್ವಲ್ರಿ, ಅದ್ರೊಳಗೆ 1 ಸ್ಪೂನಷ್ಟು ಉಪ್ಪು ಹಾಕಿರ್ತೇವೆ, ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕ್ರಿ. ಆಮೇಲೆ ಇದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ರಿ. ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮತ್ತೊಂದು 5 ನಿಮಿಷ ಲೋ ಫ್ಲೇಮ್ನಾಗ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ. ಹಿಂಗೆ 5 ನಿಮಿಷ ಲೋ ಫ್ಲೇಮ್ನಾಗ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ. ಯಾಕಂದ್ರೆ ಹಾಗಲಕಾಯಿನ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡಿರ್ತಾವಲ್ರಿ, ಅಲ್ಲೇ ಸಾಫ್ಟ್ ಆಗಿರ್ತಾವ್ರಿ. ಆ ಮಸಾಲಕ್ಕೆ ಒಂದು ಸ್ವಲ್ಪ ನೀರು ಹಾಕಿರ್ತಾವಲ್ರಿ, ಹಾಗಾಗಿ ಒಂದು 5 ನಿಮಿಷ ಬೇಯಿಸ್ಕೋಬೇಕ್ರಿ. ನೋಡ್ರಿ ಈಗ ಪಲ್ಯ ರೆಡಿ ಆಗೈತ್ರಿ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ನೋಡ್ರಿ. ಈಗ ಚಪಾತಿ ರೊಟ್ಟಿ ಜೊತೆಗೆ ಹಾಗಲಕಾಯಿ ಪಲ್ಯ ರೆಡಿ ಆಗೈತ್ರಿ. ಹಾಗಲಕಾಯಿ ದೇಹದೊಳಗಿನ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಅಂತ ಹೇಳ್ತಾವಲ್ರಿ, ಆ ಮಟ್ಟನ ಕಡಿಮೆ ಮಾಡ್ತತ್ರಿ. ಹಂಗೆ ಮಾಡೋದ್ರಿಂದ ಹೃದಯದ ಆರೋಗ್ಯ ಚೆನ್ನಾಗಿರ್ತೈತ್ರಿ. ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡ್ತತ್ರಿ. ಹಾಗಾಗಿ ಹಾಗಲಕಾಯಿ ಪಲ್ಯನ ಹಿಂಗೆ ರುಚಿಯಾಗಿ ರೊಟ್ಟಿ ಚಪಾತಿ ಜೊತೆಗೆ ಮಾಡಿಕೊಂಡು ಸವಿರಿ. ಹಂಗಾರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಾಗ ಸಿಗನ್ರಿ. ನಮಸ್ಕಾರ ರೀ.